ನನ್ನ ಅನುಭವದ ಮಾತನ್ನು ಹೇಳ್ತಾ ಇದ್ದೀನಿ. ನಾನು ಓದುವಾಗ ನಮ್ಮ ಮನೆಯಲ್ಲಿ ನನಗೆ ನಮ್ಮಪ್ಪ ದನಕರುಗಳಿಗೆ ಮಧ್ಯಾಹ್ನದ ಹೊತ್ತು ನೀರು ಸೇದೋದು ನೀರು ಕುಡಿಸೋದು ಮಾಡಿಬಿಟ್ಟಿದ್ದ. ನನಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದ ನಮ್ಮಪ್ಪ. ನಾನು ನಮ್ಮ ಮನೆ ಪಕ್ಕದಲ್ಲಿ ಒಂದು ಬಾವಿ ಇತ್ತು. ಏಕೆ ನಗ್ತಾ ಇದೆಯಾ? ಈಗ ನೀರು ಕುಡಿಸ್ತಾ ಇದ್ರು ಅಂತ ಅವಾಗ ಅಪ್ಪ ಅವ್ರನ್ನ ಮೆಚ್ಚಬೇಕು, ಅವ್ರನ್ನ ಮೆಚ್ಚಬೇಕು. ಇನ್ನೇನಾದ್ರು ಹೇಳೋದಿದ್ಯಾ? ಹೇಳ್ತೀನಿ, ಹೇಳ್ಬಿಡು. ಮೆಚ್ಚಬೇಕು. ಅವಾಗೇ ನಿಮ್ಗೆ ಆ ವಯಸ್ಸಲ್ಲೇ ನಿಮ್ಮ ಪಿತೃ ತಂದೆ ತಂದೆ ಎರಡು ಒಂದೇ ಅಲ್ವಾ? ಇಲ್ಲ ಪಿತೃ ಎರಡು ಒಂದೇ. ಸಂಸ್ಕೃತ ಅದು ಅಷ್ಟೇ. ನೀನ್ ಸಂಸ್ಕೃತ ಹೇಳ್ತೀಯಲ್ಲ? ಇಲ್ಲ ನಾನು ನಿಮ್ ಪಕ್ಕದಲ್ಲಿರೋರು ಹೇಳೋದು, ನಾನು ಯಾವತ್ತೂ ಸಂಸ್ಕೃತ ಹೇಳಲ್ಲ. ಪಕ್ಕದಲ್ಲಿ ಹೇಳ್ತಾರೆ ಸಂಸ್ಕೃತವಾಗಿ. ನೆನ್ನೆ ನಾವು TV9 ಇದರಲ್ಲಿ ಡಿಬೇಟ್ ಹೇಳೋಣ, ಐ ಕ್ಯಾನ್ ಸ್ಪೀಕ್ ಸಂಸ್ಕೃತ ಆಲ್ಸೋ ಅಂತ ಹೇಳಿದ್ದಾರೆ. ನೆನ್ನೆ ಬೆಳಗ್ಗೆ ಬರ್ತಾ ಇದ್ರು. ಅದರಿಂದ ಇವ್ರ ತಂದೆಯವರು ಆ ಕಾಲದಲ್ಲೇ ದೂರದೃಷ್ಟಿ, ಮುಂದೆ ಯಾರ್ಯಾರಿಗೆ ನೀರು ಕುಡಿಸ್ಬೇಕು ಅಂತೇಳಿ ದಿನ ನೀರು ಕುಡಿಸೋದನ್ನ ಅಭ್ಯಾಸ ಮಾಡಿದ್ದಾರೆ. ಇಲ್ಲಿ ಬಂದು ನಮಗೆಲ್ಲ ನೀರು ಕುಡಿಸ್ತಾ ಇದ್ದಾರೆ. ಈಗ ಯಾರ್ಯಾರು ಅವ್ರ ಹಿಂದೆ ಮುಂದೆ ಇದ್ದಾರೋ ಅವರೆಲ್ಲರಿಗೂ ನೀರು ಕುಡಿಸುವಂತ ಒಂದು ಇದಿದೆ. ಮತ್ತೆ ಅವರೇನೋ ಅಂಬೇಡ್ಕರ್ ಅವರು ಇದ್ದದ್ದು ಹೇಳಿದ್ರು. ಅಂಬೇಡ್ಕರ್ ಸಿದ್ಧಾಂತದ ಬಗ್ಗೆನೂ ತಾವು ಹೇಳಿದ್ರಿ. ಕರ್ಮ ಸಿದ್ಧಾಂತ, ಕರ್ಮ ಈ ಥರದ್ದೆಲ್ಲ ಹೇಳಿದ್ರಿ. ಬಸವಣ್ಣವ್ರದ್ದು ಸಿದ್ಧಾಂತನೂ ಹೇಳಿದ್ರಿ. ಈಗ ನಾವು ತಿಳ್ಕೊಬೇಕು ಇವ್ರದ್ದು ಯಾವ ಸಿದ್ಧಾಂತ ಅಂತ ಹೇಳಿ. ಯಾಕೆಂದ್ರೆ ಕಳೆದ 8 ವರ್ಷದಿಂದ ಇವರೇ ಮುಖ್ಯಮಂತ್ರಿಗಳಾಗಿ ಬರ್ತಾವದಾರಲ್ಲ, ಇವ್ರದ್ದು ಯಾವುದೋ ಒಂದು ಸಿದ್ಧಾಂತ ಇರಬೇಕು. ಕರ್ಮ ಇಲ್ಲ ಅಂತ ಹೇಳಿದ್ರೆ ಪುಣ್ಯವನ್ನೇ ಮಾಡಿ ಬಂದಿದ್ದೀರಾ ಅಂತ ನೀವು ಹಂಗಾರೆ. ಇಲ್ಲಿರೋ ಎಲ್ಲ ಪಾಪ ಮಾಡಿ ಕಾಯ್ತಾ ಇದ್ದೀರಿ, ಎಲ್ಲ ವೇಟಿಂಗ್ ಲಿಸ್ಟ್, ವೇಟಿಂಗ್. ನಿಮ್ದು ಏನು ವೇಟಿಂಗ್ ಇಲ್ಲ. ಎಲ್ಲಿ ಬಂದ್ರು ಗೇಟ್ಗಳು ಟಕ 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 ಅಂತ ಓಪನ್ ಆಗ್ಬಿಡ್ತತೆ. ಅವಾಗೂ ಅಷ್ಟೇ, ಹಿಂದೆನೂ ಬಂದ್ರು, ಕಾಂಗ್ರೆಸ್ ಅಲ್ಲಿ ಗೇಟ್ ಓಪನ್ ಆಯ್ತು, ಈಗ ಮತ್ತೆ ಗೇಟ್ ಓಪನ್ ಆಗಿದೆ. ಹೇಳ್ತಾರೆ ಇವರೆಲ್ಲ. ನಾನು ಮೊನ್ನೆನೇ ಹೇಳೋಣ ಅಂತಿದ್ದೆ, ಇವರು ಏನೋ ಸಿದ್ಧಾಂತ, ಕರ್ಮ ಸಿದ್ಧಾಂತ. ನಾನು ಬಡ್ಜೆಟ್ ಅನ್ನ ನೋಡಿದೆ. ನಾನು ತಾವು 7 ಗಂಟೆ 8 ಗಂಟೆ ಅವತ್ತು 10ವರೆಗೆ ಕರೆದಿದ್ದಾರೆ. ಎಷ್ಟು? 10-15 ಅಲ್ಲ, ಮುಹೂರ್ತ ನೋಡಿ ಅಂದ್ರೆ ರಾವು ಕಾಲ ಬಿಟ್ಟು ಕರೆದಿದ್ದಾರೆ. ಹೇಳೋದೊಂದು ಮಾಡೋದೊಂದು ಆಗಬಾರ್ದು ಅಂತ ಸಿದ್ಧಾಂತಗಳಲ್ಲಿ. ರೇವಣ್ಣ ಇಲ್ಲಿದ್ದಾರೆ, ನಿಮ್ ಕಡೆ ಇಲ್ಲ ರೇವಣ್ಣವರು. ರೇವಣ್ಣ ಇದ್ದಿದ್ರೆ ಇಲ್ಲ, ಅಲಯನ್ಸ್ ಮೊದಲು ನಿಮ್ಮ ಕಡೆ ಇದ್ರು, ಈಗ ನಮ್ಮ ಕಡೆ ಇದ್ದಾರೆ ಅವರು ಅಷ್ಟೇ. ಅಲ್ಲಿ ಅದರಿಂದ ನಾನು ಮೊನ್ನೆನೂ ನೋಡಿದೆ, ಬಹಳಷ್ಟು ಜನ ನಮ್ದೇ ಇರ್ಬೋದು, ಕಾಮಾಖ್ಯದಲ್ಲಿ, ಗೌಹಾಟಿ ಕಾಮಾಖ್ಯದಲ್ಲಿ ಪೂಜೆಗಳೆಲ್ಲ ಮಾಡಿಸ್ತಾ ಇದ್ದಾರೆ. ನಮ್ಮ ಪಾರ್ಟಿಯವರೆಲ್ಲ ನಾನು ಹೇಳ್ತಾರೆ. ನಾನು ಒಂದೇ ಬೆಳಗ್ಗೆ ನೋಡಿ, ನೀವು ಹೇಳ್ತೀರಾ ನಮ್ಮ BJP ಅವರು ಅಂದ್ರೆ ಅದೇನೋ ವಾದ, ಅದು ವಾದ, ಇದು ವಾದ ಅಂತ, ಮನುವಾದ ಅಂತ. ನಾನು ಬೆಳಗ್ಗೆ ಒಂದೇ ಒಂದು ನಿಮಿಷ ಅಷ್ಟೇ ದೇವ್ರ ಮುಂದೆ ನಿಂತ್ಕೊಳೋದು. ನೆನ್ಸ್ಕೊಂಡ ತಕ್ಷಣ ಬಂದ್ಬಿಟ್ರು ನೆನದವರ ಮನೆ. ಕಾಮಾಖ್ಯ ನೋಡಿ, ಕಾಮಾಖ್ಯದಲ್ಲಿ ಪದೇ ಹೋಗ್ತಾರೆ. ಅಲ್ಲಿ ಶಕ್ತಿ ದೇವತೆ, ಶಕ್ತಿ ಕೊಡ್ಲಿ ಅಂತ ಹೋಗ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಪಕ್ಕದಲ್ಲಿ ಕೂತಿರೋರು ಅವ್ರ ತಂದೆಯವರು ನೀರು ಕುಡಿಸಿ ಅಂತ ಹೇಳಿ ಅವ್ರು ಟ್ರೈನಿಂಗ್ ಕೊಟ್ಟವ್ರೆ. ಅದಕ್ಕೆ ದಯವಿಟ್ಟು ನೀರು ಕುಡಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಕುಡಿಸಿ ಅಂತ ಸಲಹೆ ಕೊಡ್ತಾ ಇದ್ದೀನಿ ಅಷ್ಟೇ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು, ನಾನು ದನಕರುಗಳಿಗೆ ನೀರು ಕುಡಿಸಿದ್ದು. ಇವರು ದನನ ಏನೋ ಗೊತ್ತಿಲ್ಲ ನನಗೆ. ದನಕರುಗಳಿಗೆ ನೀರು ಕುಡಿಸಿದ್ದು ನಾನು. ಪ್ರಾಣಿಗಳಿಗೆ ಪ್ರಾಣಿಗಳು, ದನಕರುಗಳು ಪ್ರಾಣಿಗಳು. ಇವರು ನೀವು ಕುಡಿದಿದ್ದೀರ? ನೀವು ನೀರು ಕುಡಿಸಿದ್ದೇನ? ನಾನು ಕನಿಷ್ಠ ಪಕ್ಷ ಅಡ್ಮಿಟ್ ಮಾಡ್ಕೊಂಡಿದ್ದಾರ ನಮಗೆಲ್ಲ ನೀರು ಕುಡಿಸವ್ರೆ ಅಂತ. ರಾಜಕೀಯ ನೀರನ್ನ ಕುಡಿಸಿರೋದು ಇವ್ರಿಗೆ. ನಾನು ಹೇಳಿದ್ದು ನಿಮ್ ಪಕ್ಕದವರಿಗೆ, ನಾನು ಹೇಳಿದ್ದು ನೀರು ಕುಡಿಸೋದು ಪಕ್ಕದಲ್ಲಿ ಅವರು ನನ್ನ ಕೊಲೀಗ್ ಅವರು ನಾವು ನೀರು ಕುಡಿಸಿದ್ರಿ. ಅವ್ರು ಇರ್ಲಿ, ನಮ್ಮ ಪಕ್ಷದ ಬಗ್ಗೆ ಈಗ ನಮ್ಮ ಪಕ್ಷದಲ್ಲಿ
ಏನೇನು ನಡೀತದೆ ಅನ್ನೋದ್ರ ಬಗ್ಗೆ ಮಾತಾಡೋದು ಪಕ್ಷ ಹೈಕಮಾಂಡ್ ಇದೆ ನಮಗೆ, ಅವ್ರು ನೋಡ್ಕೋತಾರೆ. ನೀವು ಕೂತ್ಕ ಅಲ್ಲ, ನೀವು ಇನ್ನೊಂದು ಹೇಳಿದ್ರೆ ಕೂತ್ಕೊಳ್ರಿ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಎನಿಮೋರ್. ಒಂದ್ಸಾರಿ ಹೇಳಿ ಎದ್ದಿದ್ದಾರೆ, ನಾನು ಓಲಿ ವಿರೋಧ ಪಕ್ಷದ ನಾಯಕರು ಎದ್ದಿದಾರಲ್ಲಪ್ಪ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಪದೇ ಪದೇ ಹೇಳೋದು ಚೆನ್ನಾಗಿ ಕಾಣಿಸಲ್ಲ. ನೀರು ಕುಡಿಸೋದು, ನಾನು ರಾಜಕೀಯ ನೀರನ್ನ ವಿರೋಧ ಪಕ್ಷದವ್ರಿಗೆ ಕುಡಿಸಲೇ ಇರ್ತೀನಿ. ನೀವು ನೀರು ಕುಡಿದಿದ್ದೀರಿ, ಅವ್ರ ಕಡೆ ಎಲ್ಲ ನಾನು ನೋಡಿದ್ದು ನೋಡ್ತೀರಿ ಸರ್. ನಮ್ಮ ಮಿನಿಸ್ಟ್ರಿಗೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ಪರಮೇಶ್ವರ್ ಇದ್ದಾರೆ, ಎಚ್ ಕೆ ಪಾಟೀಲ್ ಇದ್ದಾರೆ, ಮುನಿಯಪ್ಪ ಇದ್ದಾರೆ, ಅಲ್ಲಿ ನಮ್ಮ ಎಂ ಬಿ ಪಾಟೀಲ್ ಇದ್ದಾರೆ, ಮಾದೇವಪ್ಪ ಇದ್ದಾರೆ. ಅವನ್ನೆಲ್ಲ ನೋಡ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಮುನಿಯಪ್ಪ ಹೇಳ್ದೆ ಮುನಿಯಪ್ಪನವ್ರನ್ನ ಹೇಳಿದ್ದೀನಿ. ಇದೆಲ್ಲ ನೀವೆಲ್ಲ ನೋಡ್ರಿ, ನೀವು ಕಾಯ್ಕೊಂಡು ಏನೋ ಆಯ್ತು, ನಿರಾಶೆ ಆಗುತ್ತಲ್ಲ, ಹಂಗಾಗಬಾರ್ದು. ನಿಮ್ಗೆ ನಿರಾಸೆ ಆಗಬಾರ್ದು. ಮೊನ್ನೆ ಅಧ್ಯಕ್ಷರೇ, ನಾನು ಕತೆ ಹೇಳ್ತಿದ್ದದು, ನೀರು ಕುಡಿಸೋದು ಪ್ರಾಣಿಗಳಿಗೆ, ದನಕರುಗಳಿಗೆ ನೀರು ಕುಡಿಸೋದು. ಪ್ರಾಣಿಗಳು ಅನ್ನೋದು ಬೇಡ, ದನಕರುಗಳು ನೀರು ಕುಡಿಸೋ ಕೆಲಸ ಮಾಡ್ತಿದ್ದೆ. ಆ ಬಾವಿನಲ್ಲಿ ನೀರು ಸೇರ್ಕೊಬಂದು ನೀರು ಕುಡಿಸ್ತಿದ್ದೆ. ಈ ಬಾವಿನಲ್ಲಿ ಈ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡಿರೋವು, ಬಾವಿನಲ್ಲಿ ಗೂಡು ಕಟ್ಕೊಂಡು ಗುಬ್ಬಚ್ಚಿಗಳೆಲ್ಲ ನೀರು ಕಂಡಿರೋದು. ನಿನ್ಗೆ ಅಶ್ವಥ್ ನಾರಾಯಣ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಹಳ್ಳಿಯಿಂದ ಬಂದಿರೋದ, ರಾಮನಗರ. ಎಲ್ಲರೂ ರಿಲೇಷನ್ನೇ. ನಾವು ವಿಶ್ವಮಾನವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದಕ್ಕೆ ಕುವೆಂಪು ಅವರು ಏನು ಹೇಳಿದ್ದಾರೆ, ವಿಶ್ವ